ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಉಚ್ಚಂಗಿದುರ್ಗ ಗ್ರಾಮದ ಉಚ್ಚಂಗೆಮ್ಮ ದೇವಿಯ ಭರತ ಹುಣ್ಣಿಮೆ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಯಶಸ್ವಿಗೊಳಿಸಿರಿ. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ. ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಯಾತ್ರಿ ನಿವಾಸದ ಹತ್ತಿರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಉತ್ಸವಾಂಬ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳ ಕಾರ್ಯಾಲಯ ಉಚ್ಚಂಗಿದುರ್ಗ ದಿನಾಂಕ 31/1/2026 ರಿಂದ ದಿನಾಂಕ 2/2/2026 3 ದಿನಗಳ ಕಾಲ ನಡೆಯುವ ಭರತ ಹುಣ್ಣಿಮೆ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಜಾತ್ರೆಗೆ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬರುವುದರಿಂದ 3 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಸಾರಿಗೆ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ ಹಾಗೂ ನೈರ್ಮಲೀಕರಣ, ಆರೋಗ್ಯ ಇಲಾಖೆ, ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ, ನಿರಂತರ ವಿದ್ಯುತ್, ಅಗ್ನಿಶಾಮಕ, ಆಂಬ್ಯುಲೆನ್ಸ್ ಸೇವೆ, ದೇವದಾಸಿ ಮುತ್ತು ಕಟ್ಟುವ ನಿರ್ಮೂಲನೆ, ರಸ್ತೆಗಳ ದುರಸ್ತಿ, ಪ್ರಚಾರದ ವ್ಯವಸ್ಥೆ ಮಾಡುವ ಬಗ್ಗೆ, ಜಾನುವಾರು ಆರೋಗ್ಯ ಸೇವಾ ವ್ಯವಸ್ಥೆ, ದೇವಸ್ಥಾನದ ಕಾಮಗಾರಿಗಳ ಪ್ರಗತಿ ಬಗ್ಗೆ, ಅಗತ್ಯ ತಕ್ಕಂತೆ ಗೃಹರಕ್ಷಕ ಸೇವಾದಳ, ದೇವಸ್ಥಾನಕ್ಕೆ ಬರುವ ದಾರಿಯಲ್ಲಿ ಆನೆ ಹೊಂಡದ ಹತ್ತಿರ ಹಾಗೂ ಅಕ್ಕಪಕ್ಕದ ಅಂಗಡಿಗಳನ್ನು ತೆರವುಗೊಳಿಸುವುದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಇದು ನಿಮ್ಮ ಊರಿನ ಜಾತ್ರೆ. ಇದಕ್ಕೆ ನಮ್ಮ ಜೊತೆ ನೀವು ಸಹಕಾರ ನೀಡಿ ಕೈಜೋಡಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಡಿವೈಎಸ್ಪಿ ಸಂತೋಷ್ ಚೌಹಾಣ್ ಮಾತನಾಡಿದರು. ಈ ಜಾತ್ರೆಯು ಈ ಭಾಗದ ಅತೀ ದೊಡ್ಡ ಜಾತ್ರೆಯಾಗಿದ್ದು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆಗೊಳಿಸಲಾಗುವುದು. 4 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುವುದು. ದೇವಸ್ಥಾನಕ್ಕೆ 2 ಕಡೆಯಿಂದ ಭಕ್ತರು ಬರುವುದರಿಂದ ಆ ಸ್ಥಳದಲ್ಲಿ ಶಾಮಿಯಾನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. 4 ಕಡೆ ಚೆಕ್ ಪೋಸ್ಟ್ಗಳನ್ನು ನಿಯೋಜನೆಗೊಳಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಟಿ ಸುರೇಶ್ ಕುಮಾರ್, ಧಾರ್ಮಿಕ ದತ್ತಿ ಇಲಾಖೆಯ ಉಪವಿಭಾಗಾಧಿಕಾರಿ ಸವಿತಾ, ತಹಸೀಲ್ದಾರ್ ಗಿರೀಶ್ ಬಾಬು, ಕಾರ್ಯನಿರ್ವಹಣಾಧಿಕಾರಿ ವೈಎಚ್ ಚಂದ್ರಶೇಖರ್, ಸಿಪಿಐ ಮಹಾಂತೇಶ್ ಸಜ್ಜನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ಗೀತಾಕುಮಾರ್, ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಸಿಡಿಪಿಒ ಅಶೋಕ್, ಟಿಎಚ್ಒ ಪೃಥ್ವಿ, ಪಿಎಸ್ಐ ವಿಜಯಕೃಷ್ಣ, ಮುಖಂಡರಾದ ಶಿವಕುಮಾರ್ ಸ್ವಾಮಿ, ಪ್ರಧಾನ ಅರ್ಚಕ ಹುಚ್ಚಪ್ಪರ ಜಯಣ್ಣ, ಮಂಜುನಾಥ್ ಗೌಡ್ರು, ಕಾರ್ಯನಿರ್ವಹಣಾಧಿಕಾರಿ ಮಲ್ಲಪ್ಪ, ಟಿವಿ ಕೆಂಚಪ್ಪ, ಪಿಡಿಒ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಸೊ ನಾನು ಈ ಥರ ಅಕ್ಸೆಪ್ಟ್ ಮಾಡಿದ್ರು. ఇప్పుడు ಈ ಸಿಗ್ಬೇಕಾದ್ರು ರಾಷ್ಟ್ರಕ್ಕಿಂತ ರಾಷ್ಟ್ರ 5 ಸಿಗ್ಬೇಕಾಗಿ 25 ಸಿಗ್ಬೇಕಾಗಿ 40 ಜನ ಎ ಸಿಗ್ಬೇಕಾಗಿ 210 ಜನ ಸಿಗ್ಬೇಕಾಗಿ. ಸೊ ಲಾಸ್ಟ್ ಟೈಮ್ ಕಮಿಷನ್ ಲಾಸ್ಟ್ ಟೈಮ್ 95 ಜನ ಹೋಮ್ ಮಾಡ್ಕೊಟ್ಟಿದ್ದಾರೆ ಅಂತ ಸ್ಟಾರ್ಟೇಜ್ ಆಗಿತ್ತಂತೆ. ಸೊ ಈ ಸಲ ಪ್ರಪೋಸಲ್ ಕೊಡಿ ಇನ್ನೊಂದು ಹೋಮ್ ಮಾಡ್ಕೊಂಡು ಕೇಳ್ತೇನೆ. ಡಿಆರ್ವೇನು ಎಕ್ಸ್ಟ್ರಾ ಕೇಸ್ ಹಾಕಿತ್ತು ಅಂತ ಹೇಳಿದ್ರೆ 2 ಕೇಸ್ ಹಾಕಿತ್ತು ನಾನು. ಇದು ಬಂದೋಬಸ್ತ್ ಸ್ಕೀಮ್ ಮೇಡಮ್. ನಾವೇನು ಕಂಪ್ಲೀಟ್ ಆಗಿ ಎಲ್ಲ ನಮ್ಮದು ಬಂದೋಬಸ್ತ್ ಸ್ಕೀಮ್ ನಾವು ನೋಡ್ಬೇಕಾದ್ರೆ ಕೆಲವೊಂದು ನಮ್ಮಲ್ಲಿ ನಾವು ನೋಟಿಸ್ ಮಾಡಿ ವಿಷಯ ಹೇಳ್ತೀವಿ ನಾನು. ಸೊ ಒಂದು 98 ಅಲ್ಲಿ ಒಂದು ವಿಷಯ ಆಗುತ್ತಂತಿದೆ. ಇದು ಯಾವುದು ಅಷ್ಟಮಂಡ ಹತ್ರ ಅಲ್ಲಿ ಓಪನ್ ಸ್ಪೇಸ್ ಇದೆ ಆಯ್ತಾ. ಸೊ ಅಲ್ಲಿ ಬಾಂಬು ಬ್ಯಾರಿಕೇಡಿಂಗ್ ಆಗಬೇಕು. ನಮ್ಮ ಪೊಲೀಸರು ಅಸಿಸ್ಟ್ ಮಾಡ್ತಾರೆ ಇಲ್ಲಿ ಆಗ್ಬೇಕಂತ. ಯಾಕಂದ್ರೆ ಅಲ್ಲಿ ರೋಡ್ ಸೈಡ್ ಇದೆ, ಅದು ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡೋದಾಗ್ಲಿ, ಮಕ್ಕಳಾಗ್ಲಿ, ಬೇರೆ ಯಾರು ಜನ ಭಕ್ತಾದಿಗಳಲ್ಲಿ ಏನು ಅನಾಹುತಗಳು ಆಗಬಾರ್ದು. ಸೊ ಆ ಒಂದು ದೃಷ್ಟಿಯಿಂದ ನಾವು ಅಲ್ಲೊಂದು ಕಡೆ ಓಪನ್ ಸ್ಪೇಸ್ ಒಳ್ಳೆ ಕಡೆ ಬಾಂಬು ಬ್ಯಾರಿಕೇಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಅಲ್ಲಿ ಒಂದು. ಆಮೇಲೆ ಬ್ಯಾರಿಕೇಡಿಂಗ್ ಕಡೆ ಇನ್ನೊಂದು ಒಳಗಡೆ ಇದೆ ಕುಟದ ಮೇಲೆ ಆನೆ ಹೊಂಡ ಬರುತ್ತಲ್ಲ ಅಲ್ಲಿ ಫೆನ್ಸಿಂಗ್ ಇದೆ. ಅದಂದ್ರೆ ಯಾವುದು ಮೆಟಲ್ದು ಫೆನ್ಸಿಂಗ್ ಮಾಡಿದ್ದಾರೆ. ಹಾಫ್ ಡ್ಯಾಮೇಜ್ ಆಗಿದೆ. ಸೊ ಅಲ್ಲಿ ಕೂಡ ಭಕ್ತಾದಿಗಳು ನೀರು ತುಂಬ ಹೋಗ್ತಾರಂತೆ. ಅದು ಸ್ವಲ್ಪ ಅದನ್ನು ಕೂಡ ಸ್ವಲ್ಪ ರಿಸ್ಕ್ ಇದೆ. ಅದು ಕಂಪ್ಲೀಟ್ ಆಗಬೇಕು. ಇವಾಗ ಬ್ಯಾರಿಕೇಡಿಂಗ್ ಇದೆ, ಅಲ್ಲಿ ಫಿಕ್ಸ್ಡ್ ಬ್ಯಾರಿಕೇಡಿಂಗ್ ಮೆಟಲ್ ಇದೆ, ಅದು ಅರ್ಧ ಇದೆ, ಅರ್ಧ ಡ್ಯಾಮೇಜ್ ಆಗಿದೆ. ಸೊ ಅದನ್ನು ಕಂಪ್ಲೀಟ್ ಆಗಿ ಮಾಡ್ಕೋಬೇಕು. ಅಟ್ಲೀಸ್ಟ್ ಇದು ಜಾತ್ರೆ ಮುಗಿದ ಕೂತು ಅದು ಮಾಡ್ಕೋಬೇಕು. ಅದು ಪಾಲಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಹೇಳಿದ್ದೀವಿ. ನೀವು ಮಲ್ಲಪ್ಪ ಅವ್ರೇನು ನಾನು ಲಾಸ್ಟ್ ಟೈಮ್ ನೋಡಿ ಅಲ್ಲಿ ಹೋದಾಗ ಹೇಳಿದ್ದೀನಿ. ಅವೆಲ್ಲ ಬ್ಯಾರಿಕೇಡ್ ಬಂದೋಬಸ್ತ್ ಹಾಕಿ, ಯಾಕಂದ್ರೆ ಅಮೂಲ್ಯ ಜೀವಗಳು ಅಲ್ಲಿ ಇದಾಗಬಾರ್ದು, ಕಾಜು ಹಾಕೊಳ್ಳೋದಾಗ್ಲಿ ಅಥವಾ ಮಾಡುವಂಥದ್ದು.
ಸೊ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಏನ್ ಬೇಕು ನೀವು ಅರೇಂಜ್ಮೆಂಟ್ ಮಾಡ್ಕೊಡಿ ಅಲ್ಲಿ. ಆಯ್ತು. ಬ್ಯಾರಿಕೇಡಿಂಗ್ 4 ಪಾಯಿಂಟ್ ಅಲ್ಲಿ ಪಾಯಿಂಟ್ ಇದಾವೆ. ಅದು ಮೇಲುಗಡೆ ನಮ್ದು ಪಾದಗಟ್ಟೆಯಿಂದ ಮತ್ತೆ ಆ ಕಡೆ ಗುಡ್ಡದಿಂದ ಎರಡು ವೇನ್ ಮರ್ಜ್ ಆಗ್ತಾವಲ್ಲ ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಎರಡು ವೇನ್ ಮರ್ಜ್ ಆಗ್ತಾವೆ. ಎರಡು ದಾರಿಗಳು ಮರ್ಜ್ ಆಗಿ ಒಂದು ಸಿಂಗಲ್ ವೇ ಆಗುತ್ತೆ ಮುಂದ್ಗಡೆ ಹೋಗ್ತಾರೆ. ಅಲ್ಲಿ ಕೂಡ ಓಪನ್ ಇದೆ. ಅಲ್ಲಿ ಕೂಡ ಬ್ಯಾರಿಕೇಡಿಂಗ್ ಆಗ್ಬೋದು. ಯಾಕಂದ್ರೆ ಅವೆಲ್ಲ ಬಹಳ ಸೆನ್ಸಿಬಲ್ ಪಾಯಿಂಟ್ಗಳು ಇದಾವೆ. ಯಾಕಂದ್ರೆ ಜನ ಹೋಗಿ ಹುಡುಕಾಡಿದಾದ್ರೆ ದೂರ ಚಾನ್ಸಸ್ ಇರುತ್ತೆ. ಸೊ ಅವೆಲ್ಲ ಸೇಫ್ಟಿ ಕಂಪಲ್ಸರಿ ಬ್ಯಾರಿಕೇಡ್ ಆಗಲೇಬೇಕು. ಅಲ್ಲ ಇದು ಎರಡು ವೇ ಮರ್ಜ್ ಆಗುತ್ತೆ, ಸಿಂಗಲ್ ಆಗುತ್ತೆ ಅಲ್ಲಿ ಆ ಪಾಯಿಂಟ್ ಮಾಡೋದು. ಇನ್ನೊಂದು ಅಲ್ಲಿ ಆ ಕಡೆ ಕಟ್ಟಿಂದ ಹತ್ಬೇಕಾದ್ರೆ ಅದೊಂದು ಡೋರ್ ಇದೆ. ಅದ್ರಲ್ಲಿ ಬಾಳೆಹಣ್ಣು ಹಚ್ತಾರಂತೆ, ಬಾಳೆಹಣ್ಣು ತಿಕ್ಕಿ ಹಚ್ತಾರಂತೆ. ಅದು ಬಹಳ ಡೇಂಜರ್ ಪಾಯಿಂಟ್ ಇದೆ. ಯಾಕಂದ್ರೆ ಎಲ್ಲ ಸ್ಲೀಪ್ರಿ ಇದೆ. ಬಾಳೆಹಣ್ಣು ಚಿಪ್ಪಿಗಳು ಇರಬಾರ್ದು. ಅದನ್ನ ಕ್ಲೀನ್ ಮಾಡಕ್ಕೆ ಅವ್ರಿಗೆ ಎಷ್ಟು ಸ್ಟಾಪ್ ಇಟ್ಬಿಟ್ಟು ದಯವಿಟ್ಟು ನೀವು ವಾಲಂಟಿಯರ್ಸ್ ಅಥವಾ ಯಾರಾದ್ರೂ ತಗೊಂಡು ಅದೆಲ್ಲ ಆಗ್ತಾ ಇದ್ದಂಗೆ ಕ್ಲೀನ್ ಮಾಡ್ತಾ ಇರ್ಬೇಕು. ಕ್ಲೀನ್ ಮಾಡಿ ಒಂದು ಡಸ್ಟ್ಬಿನ್ ಎಲ್ಲರೂ ಹಾಕ್ಬೇಕು. ಅಲ್ಲಿ ಬಿಸಾಕೋದಲ್ಲ, ನೀಟಾಗಿ ಡಸ್ಟ್ಬಿನ್ ಅಲ್ಲಿ ಹಾಕುವ ತರ ಒಂದು ವ್ಯವಸ್ಥೆ ಮಾಡಿ. ಅದು ಬಹಳ ಇಂಪಾರ್ಟೆಂಟ್ ಐತೆ. ಯಾಕಂದ್ರೆ ಫುಲ್ ಸ್ಲಿಪ್ರಿ ಐತಲ್ಲಿ. ನಮ್ಮ ದಯವಿಟ್ಟು ಕೊಡಿ. ಮತ್ತೆ ಇನ್ನೊಂದು ಆಲ್ರೆಡಿ 55 ಸಿಸಿ ಕ್ಯಾಮ್ರಾ ಪಾಯಿಂಟ್ ಮಾಡಿದ್ದೀರಾ ನೀವು. ಬಟ್ ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ. ನಾನು ನಿನ್ನೆ ನಮ್ಮ ಯುವ ಜೊತೆ ಗಂಗಾಧರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಎಲ್ಲಿಗೆ ಹಾಕ್ಬೇಕಂತ. ಅದು ಕೂಡ ನಾವು ಮತ್ತೆ ಕೂರ್ಚೋ ಪಾಯಿಂಟ್ ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕ್ಬೇಕಾಗುತ್ತೆ. ಚೆಕ್ ಪೋಸ್ಟ್ ಎಲ್ಲ ಮಾಡ್ತಿದ್ದೀರಿ? 4 ಚೆಕ್ಅಪ್ ಮಾಡ್ತಾ ಇದ್ದೀವಿ ಮೇಡಮ್. ದಾವಣಗೆರೆ ರೋಡ್ ಮೇಡಮ್, ಈ ಕಡೆ ಹಟ್ಕಳಿ ರೋಡ್ ಮೇಡಮ್, ಈ ಕಡೆ ದೇವನಹಳ್ಳಿ ರೋಡ್ ಮೇಡಮ್, ಇನ್ನೊಂದು KP ಬರ್ತಲ್ಲ ಯಾವ ಅಂಜಿಗರೆ ರೋಡ್ 4 ಮಾಡ್ತಾ ಇದ್ದೀವಿ ಮೇಡಮ್. 2 KSR ಟೆಂಪರರಿ KSR ಬಸ್ ಸ್ಟ್ಯಾಂಡ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಮತ್ತೆ 4 ವೀಲರ್ ಪಾರ್ಕಿಂಗ್ ಬೇರೆ, 2 ವೀಲರ್ ಪಾರ್ಕಿಂಗ್ ಮಾಡಿ ನಿನ್ನೆ ಎಲ್ಲ ನಾವು ಪ್ಲೇಸ್ನ ಎಲ್ಲ ನೋಟಿಸ್ ಮಾಡಿದ್ದೀವಿ ಮೇಡಮ್. ಮೇಡಮ್ ಇನ್ನೊಂದು 2 ಫೈರ್ ಇಂಜಿನ್ ಇನ್ಸ್ಟಿಟ್ಯೂಷನ್ ಕೊಡ್ತಿದ್ದೀವಿ ಮೇಡಮ್. 2 ಆಂಬುಲೆನ್ಸ್ ಮಾಡಿದ್ದೀವಿ ಮೇಡಮ್. ಅದು ದುಡ್ಡು ಕಟ್ಟಿ 2 ಫೈರ್ ಇಂಜಿನ್ಗೆ ಬಂದು ಸರಿ ಮೇಡಮ್. ಸೊ ಎಲ್ಲರೂ ಸ್ಟೆಪ್ಸ್ ಅಂತಲ್ಲ ಸರ್, ಇಲ್ಲಿ ಪಾರ್ಗಟ್ಟೆಯಿಂದ ಓದ್ತಾರಲ್ಲ ಇಲ್ಲಿ ಒಂದ್ ಕಡೆ, ಆಮೇಲೆ ಅಲ್ಲಿಂದ ಸುತ್ತ ಕೆಂಬಿಟ್ಟು ಬರ್ತಲ್ಲ ಗುಡ್ಡದ ಮೇಲ್ಗಡೆ 2 ಕಡೆ ಆಗ್ಬೇಕು ಸರ್ ಅವು. ಯಾಕಂದ್ರೆ ಒಂದ್ಸಲ ಸ್ಟಾರ್ಟ್ ಆಯ್ತಾರ ನೋಡಿ, ಕೆಲವು ಭಕ್ತಾದಿಗಳು ಹರಕೆ ಹೊತ್ತಿರ್ತಾರೆ, ನಡ್ಕೊಂಡು ಹೋಗ್ತೀವಿ ನಡ್ಕೊಂಡು ಬರ್ತೀವಿ ಅಂತ ಪಾದಗಟ್ಟೆಯಿಂದ. ಸೊ ಅಲ್ಲೂ ಸಹ ನೀರಿನ ವ್ಯವಸ್ಥೆ ಸ್ವಲ್ಪ ನಡ್ಕೊಂಡು ಹೋಗಿ ಒಂದು 5-6 ಕಡೆ ಪಾಯಿಂಟ್ಸ್ ಅಲ್ಲಿ ಮಾಡಿದ್ವಿ. ತುಂಬಾ ಲಾಂಗ್ ಡಿಸ್ಟೆನ್ಸ್ ಬೇಡ, 5-6 ಕಡೆ ಪಾಯಿಂಟ್ ಅಲ್ಲಿ ಮಾಡ್ಬಿಟ್ಟು ನೀವು ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಅಂದ್ರೆ ಬಿಸಿಲು ಇರುತ್ತೆ, ಹತ್ತಬೇಕಾದ್ರೆ ಟೈರ್ಡ್ ಆಗ್ತದೆ, ಡಿಹೈಡ್ರೇಷನ್ ಆಗುತ್ತೆ. ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಬೇಕು. ಲಾಸ್ಟ್ ಟೈಮ್ ಖುಷಿ ಆಗಿದೆ.